ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ನೀವೇನಾದರೂ ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದೀರಾ? ನನಗೆ ಗೌರ್ಮೆಂಟ್ ಕೆಲಸ ಹುಡುಕ್ತೀನಿ, ಗೌರ್ಮೆಂಟ್ ಜಾಬೇ ಬೇಕು ಅನ್ನೋರಿಗೆ ನಾನು ಇವತ್ತೊಂದು ಜಾಬ್ ಆಪರ್ಚುನಿಟಿ ತೊಗೊಂಬಂದಿದ್ದೀನಿ. ಏನಂತ ಹೇಳಿದರೆ ಕರ್ನಾಟಕ ರೈಲ್ವೆ ಇಲಾಖೆನಲ್ಲಿ ಕೆಲಸಕ್ಕೆ ಕರೆದಿದ್ದಾರೆ. ಅದು ಎಷ್ಟು ಸಾವಿರ ಜನಕ್ಕೆ ಕರೆದಿದ್ದಾರೆ, ಯಾವೊಂದು ಹುದ್ದೆಗೆಲ್ಲ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇಲ್ಲಿ ಏನಂತ ಹೇಳಿದರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕರ್ನಾಟಕ ರೈಲ್ವೆ ಇಲಾಖೆಯಲ್ಲಿ ಕೆಲಸಕ್ಕೆ ಕರೆದಿದ್ದಾರೆ. ಸೊ ಎಷ್ಟು ಜನಕ್ಕೆ ಕರೆದಿದ್ದಾರೆ ಅಂತ ನೋಡೋದಾದರೆ 5647 ಜನಕ್ಕೆ ಕರೆದಿದ್ದಾರೆ. ಸೊ ಇದರಲ್ಲಿ ಒಂದು ಗುಡ್ ನ್ಯೂಸ್ ಅಂತ ಹೇಳೋದಾದರೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋದಿಲ್ಲ. ಸರ್ಕಾರಿ ಕೆಲಸ ಅಂದರೆ ನಿಮಗೆ ಗೊತ್ತಿದೆ, ಲಿಖಿತ ಪರೀಕ್ಷೆ ಅದಾದಮೇಲೆ ಇಂಟರ್ವ್ಯೂ, ಅದಾದಮೇಲೆ ಮೆರಿಟ್ ಆಧಾರ ಈ ಥರದ್ರಲ್ಲಿ ಸೆಲೆಕ್ಷನ್ ಮಾಡೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸೊ ಇದು ಫಸ್ಟ್ ಟೈಮ್ ಏನಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಇರೋದಿಲ್ಲ. ಇದರಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಮತ್ತು ಇಂಟರ್ವ್ಯೂ ಮತ್ತು ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಕೆಲಸಕ್ಕೆ ತಗೊತಾ ಇದ್ದಾರೆ, ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಇಂಟರ್ವ್ಯೂ ಮತ್ತು ಮೆರಿಟ್ ಆಧಾರದ ಮೇಲೆ ನಿಮ್ಮನ್ನು ಕೆಲಸಕ್ಕೆ ತಗೊತಾ ಇದ್ದಾರೆ. ಇದು ಯಾವತ್ತು ಬಂದಿದೆ ಅಂತ ಹೇಳಿದರೆ ನವೆಂಬರ್ 4ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನಿಮಗೆ ಬಂದು ಡಿಸೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ದು ಲಾಸ್ಟ್ ಡೇಟ್ ಇದೆ. ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ, ನಮಗೆ ಗೊತ್ತಾಗಿಲ್ಲ, ಇದು ಬಂದಿದೆ ಗೊತ್ತಾಗಿಲ್ಲ ಅನ್ನೋರಿದ್ರೆ ಸೊ ಈ ಒಂದು ವಿಡಿಯೋ ನೋಡಿದರೆ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಹುಡುಕ್ತಾ ಇದ್ದರೆ ಅವರಿಗೆ ಶೇರ್ ಮಾಡಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ RRC ರೈಲ್ವೆನಲ್ಲಿ ಈ ಒಂದು ಕೆಲಸನ ಕರೆದಿರೋದು. ಇದ್ರ ಬಗ್ಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳಿದರೆ 10th ಪಾಸ್ ಆಗಿರಬೇಕು, PUCನಲ್ಲಿ ಸೈನ್ಸ್ ಆಗಿರಬೇಕು ಮತ್ತು ITI ಆಗಿರಬೇಕು. ಇದನ್ನು ಓದಿದವರಿಗೆ ಅವರು ಕೆಲಸಕ್ಕೆ ತಗೊತಾ ಇದ್ದಾರೆ. SLC ಇದು ಎಲ್ಲದಕ್ಕೂ ಬಂದುಬಿಟ್ಟು ಒರಿಜಿನಲ್ ಪ್ರಮಾಣ ಪತ್ರ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಒರಿಜಿನಲ್ ಪ್ರಮಾಣ ಪತ್ರ ಮ್ಯಾಂಡೇಟ್ರಿ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ 15 ವರ್ಷದಿಂದ 24 ವರ್ಷದವರೆಗೆ ಕೆಲಸಕ್ಕೆ ತೊಗೊತಾರೆ. 15 ವರ್ಷ ಅಂದರೆ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಹೇಳ್ತಾ ಇದ್ದೀರಾ ಅಂತ ಹೇಳಿಬಿಡಿ. ಆ ಒಂದು ವೆಬ್ಸೈಟಲ್ಲಿ ಅವರು ನಮೂದಿಸಿರುವಂಥ ವಯಸ್ಸಿನ ಮಿತಿ ಬಂದುಬಿಟ್ಟು 15 ವರ್ಷದಿಂದ 24 ವರ್ಷ ಅಂತ ಹೇಳಿದ್ದಾರೆ. ಮತ್ತು SC ST ಮತ್ತು ಆಲ್ರೆಡಿ ಇದರಲ್ಲಿ ಜಾಬ್ ಮಾಡಿ ಬಂದಿರೋರಿಗೆ 3 ವರ್ಷ ಸಡಿಲಿಕೆನೂ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ಏನೆಲ್ಲ ದಾಖಲಾತಿಗಳು ಬೇಕು, ಏನೆಲ್ಲ ದಾಖಲಾತಿಗಳನ್ನ ಬಿಟ್ಟಿದ್ದಾರೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ನ ಹಾಕಬೇಕು ಅಂತ ಹೇಳಿಬಿಟ್ಟು ನೀವು ನೋಡ್ಬೋದು. ಮತ್ತು ಮೇನಾಗಿ ಇನ್ನೊಂದು ಏನಂತ ಹೇಳಿದರೆ ಅಪ್ಲಿಕೇಶನ್ ಶುಲ್ಕ ಬಂದು 100 ರೂಪಾಯಿ ಇದೆ. ಅದು ಜನರಲ್ ಅವರಿಗಿದೆ ಮತ್ತು SC ST ಅವರಿಗೆ ಫೀಸ್ ಇರೋದಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಸೊ ಇದು ಬಂದುಬಿಟ್ಟು ರೈಲ್ವೆ ಇಲಾಖೆಯ ಬಗ್ಗೆ ಮಾಹಿತಿ ಆಗಿದೆ. ಯಾರೆಲ್ಲ ನನಗೆ ಸರ್ಕಾರಿ ಕೆಲಸ ಬೇಕು ಅಂತ ಇದ್ದರೂ ನಿಮಗಿದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಬಂದು 30,000 ಮೇಲಿದೆ. ಸೊ ದಯವಿಟ್ಟು ಎಲ್ಲರೂ ಹೋಗಿ SLC ಆಗಿದೆ, ನಮಗೆ 24 ವರ್ಷದ ಒಳಗಡೆ ಇದೆ, PUC ಆಗಿದೆ, ಮನೇಲೇ ಇದ್ದೀವಿ ಅನ್ನೋರು ಇದೊಂದು ಪ್ರಯತ್ನನ ಮಾಡಿ. ನಿಮ್ಮ ಲಕ್ ಚೆನ್ನಾಗಿದೆ, ನಿಮಗೂ ಕೆಲಸ ಸಿಗ್ಬೋದು. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನಾನು ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಿಮ್ಮ ಪ್ರೋತ್ಸಾಹ ನನಗಿರಲಿ. ಥ್ಯಾಂಕ್ ಯು.